ಸಂಜೆಯ ಸುದ್ದಿಯನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇವತ್ತು ಇಡೀ ನಾಡಿನಾದ್ಯಂತ ದಸರಾ ಹಬ್ಬದ ಸಂಭ್ರಮ ಒಂದು ಕಡೆ ಆದರೆ ಇದರ ಜೊತೆಗೆ ಸಿಎಂ ಕಾಳಗ ಮತ್ತು ಸಿಎಂ ಕುರ್ಚಿಯ ಕಿತ್ತಾಟ ಮತ್ತೆ ಶುರುವಾಗ್ತಾ ಇದೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಪುನರುಚ್ಚರಿಸಿದ್ದಾರೆ. ಸಿಎಂ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೋಡಿ, ಭವಿಷ್ಯಕಾರರಿಗೆ ವಸ್ತುಸ್ಥಿತಿ ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ, ಮುಂದಿನ 2 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕೈ ಮುಖಂಡರು ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ ಶ್ರೀಗಳು ಕೂಡ ಸಂಕ್ರಾಂತಿ ಆದ ಬಳಿಕ ಗ್ಯಾರಂಟಿ ಇಲ್ಲ ಸರ್ಕಾರ ಅನ್ನೋ ರೀತಿಯಲ್ಲಿ ಕೂಡ ಭವಿಷ್ಯವನ್ನು ನುಡಿದಿದ್ದಾರೆ. ಆ ವಿಚಾರವಾಗಿ ಸಿದ್ದರಾಮಯ್ಯವರು ಮಾತನಾಡಿದರು. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭವಿಷ್ಯಕಾರರಿಗೆ ವಸ್ತುಸ್ಥಿತಿ ಗೊತ್ತಿರೋದಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ, ಮುಂದಿನ 2.5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಿನಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ, ಯಾಕಂದ್ರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಬಟ್ ಅವ್ರಿಗೆ ಆಲ್ರೆಡಿ ನವೆಂಬರ್ ಶುರು ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ, ನವೆಂಬರ್ ಬದಲಾಗ್ತಾರೆ. ಶಿವರಾಮೇಗೌಡರು ಹೇಳಿದ್ದಾರೆ ಸರ್, ಶಿವರಾಮೇಗೌಡರು ಸಮೇತ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಶಿವರಾಮೇಗೌಡರು ಹೇಳಿದ್ದಾರೆ ಸರ್. ಅದನ್ನ ಹೇಳ್ತಾ ಇರ್ತಾರೆ, ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆತರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರು ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀವಿ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡ್ಬಾರ್ದು? ಅಲ್ಲ, ಮಾಡಿ ಮಾಡ್ತೀರಾ ಅಂತ ಐ ಹೋಪ್ ಸೋ. ಅವ್ರಿರೋ ತನಕ ಅವ್ರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷ ಅವ್ರು ಮಾಡ್ತೀವಿ. 5 ವರ್ಷನೂ ನೀವೇ ಮಾಡ್ತೀವಿ. ಹೌದು ಸರ್. ಈಗ ಸರ್ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು. 2ನೇ ಸಾರಿ ಮುಖ್ಯಮಂತ್ರಿ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ, ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2 ವರ್ಷ